ನಮಸ್ತೆ ಎಲ್ಲ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬ ವೀಕ್ಷಕರಿಗೂ ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ಬಂದು ನಮ್ಮ ಹಸುಗಳ ಬಗ್ಗೆ ಇರುತ್ತೆ. ಹಸು ಕರು ಹಾಕಿತ್ತಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡಿರಲಿಲ್ಲ. ಹಸು ಕರು ಹಾಕೋ ದಿವಸ ಮಾತ್ರ ವಿಡಿಯೋ ಮಾಡಿ, ಇನ್ನೂ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಮತ್ತು ಹಸುಗೆ ಏನಾಗಿತ್ತು, ಯಾಕೆ ವಿಡಿಯೋ ಮಾಡಲಿಲ್ಲ ಅಂತ ಮುಂದೆ ಹೇಳ್ತೀನಿ. ಕರು ಮನಗಿತ್ತು ಇಲ್ಲೇ. ಕರುಗಿನ್ನೂ ಹಾಲು ಕುಡಿಸಿಲ್ಲ. ಡೈರಿಗೆಲ್ಲ ಹಾಲು ಕೊಟ್ಟು ಬಂದೆ. ಮತ್ತು ಇನ್ನೊಂದು ಹಸಿನಲ್ಲಿ ಅದ್ರ ಅಮ್ಮನಲ್ಲೂ ಮತ್ತು ಲಾಸ್ಟಲ್ಲಿ ಮನಗಿರೋ ಹಸುನಲ್ಲೂ ಎರಡರಲ್ಲಿ ಹಾಲು ಕರಲಿಲ್ಲ. ಕರು ಈಗ ಕರುಗಳು ಎರಡಕ್ಕೂ ಹಾಲು ಕುಡಿಸ್ಬೇಕು. ಇನ್ನು ನಮ್ಮ ಸರಸ್ವತಿ ಹೇಳಬೇಕು ಅಂದರೆ ಅವಳು ಇನ್ನೊಂದು ವಾರದಲ್ಲಿ ಕರು ಹಾಕುತ್ತೆ ಅನಿಸುತ್ತೆ. 4-5 ದಿನ ಒಂದು ವಾರದೊಳಗೆ ಹಾಕ್ತಾಳೆ ಸರಸ್ವತಿ. ನೋಡಬೇಕು. ಈ ಸತಿ ಎಲ್ಲ ನನ್ನ ಸ್ವಲ್ಪ ಕರು ಹಾಕ್ತಾ ಹಸುಗಳೆಲ್ಲ ಒಂದು ಸ್ವಲ್ಪ ತೊಂದರೆನೇ ಕೊಟ್ಟು ಅಂತ ಹೇಳ್ಬೋದು. ಅಂದರೆ ಇವೆರಡು ನಮ್ಮ ಲಕ್ಷ್ಮಿನೂ ಮತ್ತು ನಮ್ಮ ಸೀತನೂ ಕರು ಹಾಕ್ದಾಗೇನು ಅಷ್ಟು ಇದಾಗಲಿಲ್ಲ. ನಮ್ಮ ಇವಳು ಗಂಗಾ ಕರು ಹಾಕಿದಾಗ ಸಖತ್ ಕಷ್ಟ ಆಯಿತು. ಈಗ ಅನ್ನಿಸ್ತು ಕರು ಮಾತ್ರ ದಪ್ಪ ಆಗ್ಬಿಟ್ಟಿತ್ತು. ಕರು ದಪ್ಪ ಆದ್ರೂ ತೊಂದರೆ ಇತ್ತಿಲ್ಲ. ಕರು ಹಾಕೋ ದಿವಸ ಎಲ್ಲ ಚೆನ್ನಾಗೇ ಇದ್ಲು. ಬೆಳಗ್ಗೆ ಸತಿನೂ ಚೆನ್ನಾಗಿದ್ಲು. ಇನ್ನು ಸಂಜೆ ಆಯ್ತಾ ಇನ್ನು ಇದ್ದಕ್ಕಿದ್ದಂಗೆ ಕ್ಯಾಲ್ಶಿಯಂ ಕಮ್ಮಿ ಆಗ್ಬಿಡ್ತು ಅನಿಸುತ್ತೆ. ಕ್ಯಾಲ್ಶಿಯಂ ಕಮ್ಮಿಯಾಗಿ ಹುಷಾರು ತಪ್ಪಿಟ್ಲು. ಹುಷಾರು ತಪ್ಪಿದ್ರೆ ನಿನ್ನ ಮೇಲೆ ಕೇಳ್ತಾ ಇರಲಿಲ್ಲ. ಕ್ಯಾಲ್ಶಿಯಂ ಎಲ್ಲ ಕೊಡಿಸಿ ಒಂದು ಗ್ಲುಕೋಸು ಕ್ಯಾಲ್ಶಿಯಂ ಎಲ್ಲ ಹಾಕಿಸಿ ಇಂಜೆಕ್ಷನ್ ಎಲ್ಲ ಮಾಡಿಸಿ ಸುಮಾರಾಗಿ ಎದ್ದು ನಿಂತ್ಕೊಂಡ್ಲು. ಕಾಲಿಗೆ ಸ್ವಲ್ಪ ಬಲ ಸಾಲ್ತಾ ಇಲ್ಲ. ಒಳಗೆ ಮ್ಯಾಟ್ ಮೇಲೆ ಕಟ್ಟಾಕಿದ್ರೆ ಅದು ಗ್ರಿಪ್ಪು ಸರಿಯಾಗಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಮಣ್ಣಿನ ನೆಲದಲ್ಲಿ ಆಚೆಲಿರಲಿ ಅಂದ್ಬಿಟ್ಟು ಆಚೆ ಕಟ್ಟಾಕಿದ್ದೀನಿ. ಆದರೂ ಅವಳೇನು ಮೇವು ತಿಂತಾಯಿಲ್ಲ. ಇನ್ನೂ ಮೇವು ಸರಿಯಾಗಿ ತಿನ್ನೋದಿಲ್ಲ. ಏನು ಎಲ್ಲನ ಹಾಕಿದಲ್ಲಲ್ಲಿ ಅರ್ಧದಷ್ಟು ತಿನ್ನೋದಿಲ್ಲ. ನೆನ್ನೆಲೂ ಪುನಃ ಡಾಕ್ಟ್ರೆಲ್ಲ ಕರೆಸಿ ಪುನಃ ಇಂಜೆಕ್ಷನ್ ಎಲ್ಲ ಮಾಡಿಸಿದ್ದೀನಿ. ನೋಡಬೇಕು, ವ್ಯಾಕ್ಸಿನ್ ಎಲ್ಲ ಕೊಡಿಸಾಯ್ತು. ಈಗ ಗೋಧಿ ಬುಸನು ಮತ್ತು ಕಡಲೆ ಸಿಪ್ಪೆನೂ ಹಾಕಿ ಮಾಡಿ ಕೊಟ್ಟಿದ್ದೀನಿ. ಅದನ್ನು ತಿನ್ನೋದೇ ಇಲ್ಲ. ಅದೇನು ಬೇಕಾ ಬೇಡವಾ ಅನ್ನೋ ಥರ ಒಂದು ಸ್ವಲ್ಪ ತಿಂತಾ ಇರ್ತಾಳೆ ಅಷ್ಟೇ. ಒಣ ಹುಲ್ಲು ಸ್ವಲ್ಪ ತಂದು ಹಾಕ್ಕೊಂಡಿದ್ದೀವಿ. ಅದೊಂದು ಸ್ವಲ್ಪ ಒಟ್ಟಬೇಕು. ಗುಡ್ಡೆ ಎಲ್ಲನೂ ನತ್ತಿಗೆ ಕೊಡಬೇಕು. ಇನ್ನು ಅರ್ಧ ಒಟ್ಟಾಗಿತ್ತು, ಇನ್ನು ಅರ್ಧದಷ್ಟು ಒಟ್ಟಬೇಕು. ಅಷ್ಟು ಕೆಲಸ ಬಾಕಿ ಆಗ್ಬಿಟ್ಟೈತೆ. ನೋಡೋಣ, ಇವತ್ತು ಬರ್ತೀವಿ. ಒಂದು ಗ್ಲುಕೋಸು ಮತ್ತು ಒಂದು ಇಂಜೆಕ್ಷನ್ ಮಾಡೋಣ. ನಿಧಿ ಓಯ್ ಏನೋ ಹಾಂ ನಿಧಿ ಯಾರು ನೀನೇ? ಹಾಲು ಕುಡ್ದಾ? ಹಾಂ ಅದ್ರ ಅಮ್ಮನ್ನ ನೋಡೋಕ್ಕಾಯ್ತಾಯಿಲ್ಲ. ಸಖತ್ ವೀಕ್ ಆಗ್ಬಿಡ್ತು ಪಾಪ. ಅದು ಹಾಲು ಕೊಡ್ದು ಹೋದ್ರೂ ಪರವಾಗಿಲ್ಲ. ಹೊಸ ಒಂದು ಸತಿ ಹುಷಾರಾಗ್ಬಿಟ್ರೆ ಸಾಕು ಅನ್ನೋ ಅಷ್ಟು ಅನ್ನಿಸ್ಬಿಟ್ಟೈತೆ. ಬಾ. ಎಲ್ಲ ನನ್ನ ರೈತ ಬಂಧುಗಳಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಇಷ್ಟೊತ್ತು ವಿಡಿಯೋ ನೋಡಿದ್ದೀರಿ. ನಮ್ಮ ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ.